ಸ್ನೇಹಿತರೆ, ಒಂದು ಕಂಪನಿಯು ಲಾಂಗ್ ಟರ್ಮ್ನಲ್ಲಿ ಒಳ್ಳೆಯ ಲಾಭವನ್ನು ಮಾಡಬೇಕಾದರೆ, ಒಳ್ಳೆಯ ಪ್ರಾಡಕ್ಟ್ಗಳನ್ನು ತರಬೇಕಾದರೆ ಈ ಒಂದು ಎಕ್ಸ್ಪೆನ್ಸ್ ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ಯಾವುದು ಅಂತಂದರೆ R&D ಎಕ್ಸ್ಪೆನ್ಸ್ ಅಂತ ಬರುತ್ತೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಮಾಡ್ತಕ್ಕಂಥ ವೆಚ್ಚವಾಗಿರ್ತದೆ. ಈ ವೆಚ್ಚವು ಯಾವ ರೀತಿ ಕಂಪನಿಯ ಒಟ್ಟು ಆದಾಯದಲ್ಲಿ ಎಷ್ಟು ಪರ್ಸೆಂಟನ್ನು R&D ವೆಚ್ಚಕ್ಕೆ ತೆಗೆದಿಡ್ತಾ ಇದ್ದಾರೆ ಅಥವಾ ಎಕ್ಸ್ಪೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದರ ಮೇಲೆ ಆ ಕಂಪನಿಯ ಪ್ರಾಡಕ್ಟ್ ಮತ್ತು ಅದರ ಮಾರ್ಕೆಟ್ನಲ್ಲಿ ಬರ್ತಕ್ಕಂಥ ಲಾಭವನ್ನು ಡಿಪೆಂಡ್ ಆಗಿ ನಾವು ನೋಡ್ಬೋದು. ಹೇಗಂತಂದರೆ ನಾವು ನೋಡಬೇಕಾಗಿರೋದು ಒಟ್ಟು ಆದಾಯದಲ್ಲಿ ಎಷ್ಟು ಪರ್ಸೆಂಟ್ ಅವರು ಎಕ್ಸ್ಪೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಆನಂತರ ಆ ಒಂದು R&D ರಿಸರ್ಚ್ ಮಾಡ್ತಕ್ಕಂಥ ಎಕ್ಸ್ಪೆನ್ಸು ವರ್ಷದಿಂದ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕು. ಮತ್ತು ಬಂದಂಥ ಪೇಟೆಂಟ್ಗಳು ಅಥವಾ ಪ್ರಾಡಕ್ಟ್ಗಳು ಏನಿರುತ್ತೋ ಅವುಗಳು ಕಮರ್ಷಿಯಲ್ ಇನ್ಕಮನ್ನು ತಂದು ಕೊಡ್ತಾ ಇದ್ದಾವ ಇಲ್ವಾ, ಅಥವಾ ಅವುಗಳಿಂದ ರೆವಿನ್ಯೂ ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ ಕಂಪ್ನಿಗೆ ಅನ್ನೋದನ್ನು ನೋಡಬೇಕು. ಅವಾಗ ಆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹೊರತುಪಡಿಸಿ ಏನಾದರೂ ಇನ್ಕಮ್ ಇದೆಯಲ್ಲ ಅದು ಸ್ಟೇಬಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ನೋಡಬೇಕು. ಮತ್ತು ಪಿಯರ್ಸ್ಗೆ ಕಂಪೇರ್ ಮಾಡಿದಾಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಒಳ್ಳೆಯ ರೀತಿಯಾಗಿ ಇವರು ಎಕ್ಸ್ಪೆನ್ಸ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ನೋಡಬೇಕು. ಮತ್ತು ಇಲ್ಲಿ ಸ್ಮಾಲ್ ಕ್ಯಾಪ್ ಮತ್ತು ಮೀಡಿಯಂ ಕ್ಯಾಪ್, ಲಾರ್ಜ್ ಕ್ಯಾಪ್ ಈ ಕಂಪನಿಗಳಿಗೆ R&D ಎಕ್ಸ್ಪೆನ್ಸ್ಗೆ ಸಂಬಂಧಿಸಿದಂತೆ ಅವುಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಪ್ರೋಸು ಮತ್ತು ಕಾನ್ಸು ಇರುತ್ತವೆ. ಅವುಗಳ ಕಂಪನಿಯ ಸೈಜ್ಗೆ ಸಂಬಂಧಿಸಿದಂತೆ ಅವು ಸ್ಕೇಲನ್ನು ಹೊಂದಿರ್ತವೆ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ವಿಷಯ ಅಂತ ನೀವು ಗಮನಿಸಬೇಕಾಗುತ್ತದೆ.